ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದು 3 ಆದರೂ ವಿಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ? ಅಂತಂದರೆ ನನಗೂ ಸ್ವಲ್ಪ ಕೆಲಸಗಳಿದ್ದಾವೆ, ಅದೆಲ್ಲ ಮುಗಿಸ್ಕೊಬೇಕು. ಸೊ ಹಾಗಾಗಿ ವಿಡಿಯೋ ಬರ್ತಾ ಇಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆಯೇ ಗೈಸ್, ಏನಂದರೆ ಈಗ ಮಾರ್ಚ್ 14ನೇ ತಾರೀಕು ಒಂದು ಹೋಳಿ ಹುಣ್ಣಿಮೆ ಇದೆ, ಓಕೆನಾ? ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಮಾಡುವಂಥ ಪೂಜೆಗಳಿಗೆ ಬೇಗನೆ ಫಲ ಅನ್ನೋದು ಸಿಗುತ್ತೆ, ಆಯಿತಾ? ಯಾಕಪ್ಪ ಅಂತ ನೀವು ಕೇಳ್ಬೋದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಹಿಂದಿನ ದಿನ ಆಗಿರಬಹುದು, ಇಲ್ಲ ಮುಂದಿನ ದಿನ ಆಗಿರಬಹುದು, ಇಲ್ಲ ಅಮಾವಾಸ್ಯೆ ದಿನ ಆಗಿರಬಹುದು. ಈ 3 ದಿನ ತುಂಬಾ ಒಂದು ನೆಗೆಟಿವಿಟಿ ಎನರ್ಜಿ ಅನ್ನೋದು ಜಾಸ್ತಿ ಸಂಚಲನ ಮಾಡ್ತಾ ಇರುತ್ತೆ, ಓಕೆನಾ? ಅದ್ರದ್ದು ಜಾಸ್ತಿ ಸಂಚಾರ ಜಾಸ್ತಿ ಇರುತ್ತೆ. ಸೊ ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ, ಅಂದರೆ ನಾನು ಕೆಲವೊಂದು ಪರಿಹಾರಗಳನ್ನ ಹೇಳ್ತೀನಿ. ಆ ಪರಿಹಾರನ ನೀವು ಹುಣ್ಣಿಮೆ ಇಲ್ಲ ಅಂದರೆ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ, ಓಕೆನಾ? ನಾವು ಬೇಗನೆ ನಮಗೆ ದುಡ್ಡಿಂದು ಸಮಸ್ಯೆ ಅನ್ನೋದು, ಜನ್ಮಕ್ಕೆ ನಮಗೆ ದುಡ್ಡಿನ ಸಮಸ್ಯೆ ಬರಬಾರ್ದು, ನಾವು ಬೇಗನೆ ಶ್ರೀಮಂತರಾಗಬೇಕು ಅಂತಂದರೆ ನಾವು ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗುತ್ತೆ, ಹಣ ಅನ್ನೋದು ದುಪ್ಪಟ್ಟಾಗುತ್ತೆ. ಅಕಸ್ಮಾತ್ ನೀವು ತುಂಬಾ ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ಡನ್ನ ಅಂದರೆ ದುಡಿತಾ ಇರ್ತೀರಾ, ಆಯ್ತಾ? ಅಂದ್ರೂ ಕೂಡ ನಿಮಗೆ 1 ರೂಪಾಯಿ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಈ ಕೈಯಲ್ಲಿ ದುಡ್ದಿದ್ದು ಈ ಕೈಯಲ್ಲಿ ಖರ್ಚಾಗುತ್ತೆ, ಈ ರೀತಿ ಆಗುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆ ಬಂದು ಆ ದುಡ್ಡು ಅನ್ನೋದು ಅಲ್ಲಿಗೆ ಹೊರಟೋಗುತ್ತೆ, ಆಯ್ತಾ? ಸೊ ಹಾಗಾಗಿ ಈ ಥರದ್ದೆಲ್ಲನೂ ಕೂಡ ನಮ್ಮ ಮನೆಯಲ್ಲಿ ನಿವಾರಣೆ ಆಗಬೇಕು ಅಂತಂದರೆ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ರೀತಿ ಒಂದು ಚಿಕ್ಕ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ? ನಾನಿವತ್ತು ತಿಳಿಸ್ಕೊಡುವಂಥದ್ದು ಅಂದರೆ ಈ ಪರಿಹಾರ ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಬೇಗ ನಿಮಗೆ ಫಲ ಸಿಗಬೇಕು ಅಂತಂದರೆ ಹುಣ್ಣಿಮೆ ದಿನ, ಈಗ ಬರುತ್ತಲ್ಲ ಈ ಶುಕ್ರವಾರ ಮಾರ್ಚ್ 14ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ, ಆಯಿತಾ? ಅವತ್ತೇ ಚಂದ್ರಗ್ರಹಣ ಕೂಡ ಬಂದಿದೆ. ಸೊ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗುತ್ತೆ, ನಿಮ್ಮ ಮನೆ ಒಂದು ಯಶಸ್ಸನ್ನ ಕಾಣುತ್ತೆ, ಓಕೆನಾ? ಸೊ ಯಾವ ರೀತಿ ಆ ಚಿಕ್ಕ ಪರಿಹಾರ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂದರೆ ಇವತ್ತು ಮಾಡುವಂಥ, ಅಂದರೆ ನಾನಿವಾಗ ಹೇಳ್ತೀನಲ್ಲ ಪರಿಹಾರ, ಈ ಪರಿಹಾರ ಬಂದು ನೀವು ಹುಣ್ಣಿಮೆ ಇಲ್ಲ ಅಂತಂದರೆ ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಓಕೆನಾ? ಶುಕ್ರವಾರ ಕೂಡ ನೀವು ಮಾಡ್ಕೊಳ್ಬಹುದು, ಆದರೆ ಹುಣ್ಣಿಮೆ ಮತ್ತು ನಾನು ಆವಾಗಲೇ ಹೇಳ್ದಂಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲಿ ಈ ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ಬೇಗನೆ ಸಕ್ಸಸ್ ಅನ್ನೋದು ಕಾಣುತ್ತೆ, ಓಕೆನಾ? ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ತುಂಬಾ ಕೆಟ್ಟ ಶಕ್ತಿಗಳು ಸಂಚಾರ ಮಾಡ್ತಾ ಇರುತ್ತೆ. ಕೆಟ್ಟ ಶಕ್ತಿಗಳ ಕಣ್ಣು ಮನೆ ಒಳಗಡೆ ಬೀಳುತ್ತೆ, ಮನೆ ಒಳಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ ನೆಗೆಟಿವಿಟಿಗಳು, ಓಕೆನಾ? ಸೊ ನಮ್ಮ ಮನೆಗೆ ನೆಗೆಟಿವಿಟಿ ಏನಾದರೂ ಎಂಟ್ರಿ ಕೊಟ್ಟ ಅಂದರೆ ನಿಜವಾಗ್ಲೂ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ ಅಲ್ವಾ? ಯಾವುದಾದ್ರೂ ಒಂದು ಸಮಸ್ಯೆನಲ್ಲಿ ನಾವು ಬಳಲ್ತಾ ಇರ್ತೀವಿ, ಅಂದರೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ನಿಮ್ಮ ಹತ್ರ ದುಡ್ಡು ಜಾಸ್ತಿನೇ ಇರುತ್ತೆ, ಏನೋ ಒಂದು ಸಮಸ್ಯೆ ಆಗಿ ಆ ದುಡ್ಡು ಅನ್ನೋದು ನಿಮ್ಮ ಹತ್ರ ಇರೋದಿಲ್ಲ, ನಿಲ್ಲೋದಿಲ್ಲ, ನಿಮ್ಮ ಹತ್ರ ದುಡ್ಡು ಆ ಥರ ಆಗಿರಬಹುದು. ಇಲ್ಲ ಅಂತಂದರೆ ಮನೆಯಲ್ಲಿ ಏನೋ ಒಂದು ಕಿರಿಕಿರಿ ಆಗಿರಬಹುದು, ಅಂದರೆ ಗಂಡ ಹೆಂಡತಿ ಜಗಳ ಆಗಿರಬಹುದು. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ, ಆಯಿತಾ? ಸೊ ಹಾಗಾಗಿ ಒಂದು ಪಾಸಿಟಿವಿಟಿನ ನಾವು ಮನೆ ಒಳಗಡೆ ಬರ್ಸ್ಕೊಳ್ಬೇಕು, ಒಂದು ಒಳ್ಳೆಯದನ್ನ ನಮ್ಮ ಮನೆ ಒಳಗಡೆ ಬರ್ಸ್ಕೊಳ್ಬೇಕು ಅಂತಂದರೆ ಈ ಪರಿಹಾರಗಳು ತುಂಬ ಹೆಲ್ಪ್ ಮಾಡುತ್ತೆ, ಸರಿನಾ? ಸೊ ಬನ್ನಿ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ಏನಿಲ್ಲ, ನೀವು ಮಾಮೂಲಿ ಎದ್ದು ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾರ್ನಿಂಗ್ ಎದ್ದೇಳ್ತೀರಾ ಅಲ್ವಾ? ಎದ್ಮೇಲೆ ನೀವು ಆರಾಮಾಗಿ ಆ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಶುಚಿಯಾಗಿ ಇಟ್ಕೊಳ್ತೀರ. ಅದೇ ರೀತಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ನೀವು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಹಾಕಿಬಿಟ್ಟು ಮನೆನ ಒರೆಸ್ಕೊಳ್ಬೇಕು. ಆ ರೀತಿ ಒರೆಸ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಮನೆಗೆ ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ. ಅಕಸ್ಮಾತ್ ನೆಗೆಟಿವಿಟಿ ಇದ್ದರೆ ಅದು ಹೊರಟೋಗುತ್ತೆ, ಸರಿನಾ? ಅದ್ರ ಜೊತೆಗೆ ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕ್ಬಿಟ್ಟು ನೀವು ಒರೆಸ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಇನ್ನು ಮಾಮೂಲಿ ಸ್ನಾನ ಎಲ್ಲ ಮಾಡ್ಕೊಳ್ತೀರಾ, ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿ ರಂಗೋಲೆಲ್ಲ ಹಾಕ್ತೀರಾ, ಹೊಸ್ಲೆಲ್ಲ ಕ್ಲೀನ್ ಮಾಡಿ, ಅಂದರೆ ಅರಿಶಿನ ಕುಂಕುಮ ರಂಗೋಲೆಲ್ಲ ಹಾಕ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆಯಲ್ಲೂ ಕೂಡ ಪೂಜೆನ ಮಾಡ್ಕೊಳ್ತೀರಾ, ಆಯಿತಾ? ಪೂಜೆ ಎಲ್ಲ ಮುಗಿಸ್ಕೊಂಡು ಗೈಸ್, ನೀವು ಈ ಒಂದು ಪರಿಹಾರನ ನೀವು ರಾತ್ರಿ ಮಲ್ಗೋವಷ್ಟರಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ? ಈ ಒಂದು ಪರಿಹಾರಕ್ಕೆ 3 ಪದಾರ್ಥನ ನೀವು ಯೂಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಮೊದಲನೇದಾಗಿ ಬಂದು ಒಂದು ಗಾಜಿನ ಗ್ಲಾಸ್ನ ನೀವು ತಗೊಳ್ಳಿ, ಆಯಿತಾ? ಕೆಲವೊಬ್ರು ಕೇಳ್ಬೋದು, ಗಾಜಿನ ಬೌಲ್ ಇದೆ ಮೇಡಮ್, ಆಗ್ಬೋದಾ ಅಂತ. ಬೌಲೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಈ ಪರಿಹಾರಗಳಿಗೆ ಗಾಜಿನ ಗ್ಲಾಸ್ ಇದ್ರೆ ಬೆಟರ್. ಸೊ ಹಾಗಾಗಿ ಒಂದು ಗಾಜಿನ ಗ್ಲಾಸ್
ಗ್ಲಾಸ್ನ ನೀವು ತಗೊಳ್ಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ಅದನ್ನು ಹೊರಗಡೆ ತೊಗೊಂಡು ಬನ್ನಿ, ಸರಿನಾ. ಹೊರಗಡೆನ ತಂದುಬಿಟ್ಟು ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದು 1000% ನಿಮಗೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಓಕೆನಾ. ಸೊ ಒಂದು ಗಾಜಿನ ಗ್ಲಾಸ್ನ ನೀವು ತಗೊಂಡು ಅದ್ರ ಒಳಗಡೆ 1 ಚಮಚದಷ್ಟು ನೀವು ಕಲ್ಲುಪ್ಪನ್ನ ನೀವು ಹಾಕಬೇಕು. 1 ಚಮಚನಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಒಂದು ಇಡಿ, ನೀವು ಹಿಂಗೆ ಎತ್ಕೊಂಡಾಗ ಒಂದು ಇಡಿ ಬರುತ್ತಲ್ಲ, ಅದನ್ನು ಆ ಗ್ಲಾಸ್ ಒಳಗಡೆ ನೀರನ್ನ ತುಂಬಿಸ್ಕೊಳ್ಳಿ, ಸರಿನಾ. ನೀರನ್ನ ತುಂಬಿಸ್ಕೊಂಡು ಒಂದು 3/4 ಭಾಗ ನೀರಿರಲಿ ಆ ಗ್ಲಾಸ್ ಒಳಗಡೆ, ಸರಿನಾ. ನೀರು ತುಂಬಿಸ್ಕೊಂಡು ಒಂದು ಇಡಿ ಅಷ್ಟಾಗಿರಬಹುದು, ಇಲ್ಲ 1 ಸ್ಪೂನ್ ಅಷ್ಟಾಗಿರಬಹುದು ಕಲ್ಲುಪ್ಪನ್ನ ನೀವು ಅದರೊಳಗಡೆ ಹಾಕೊಳ್ಬೇಕು, ಸರಿನಾ. ಹಾಕೊಂಡು 1 ಚಮಚದಷ್ಟು ನೀವು ಸಾಸಿವೆನ, ಕಪ್ಪು ಸಾಸಿವೆ ಬರುತ್ತಲ್ಲ, ಅದನ್ನ ನೀವು ಹಾಕೋಬೇಕು. ಹಾಕೊಂಡು ನೀವು ರಾತ್ರಿ ಮಲ್ಗೋವಷ್ಟರಲ್ಲಿ ಈ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀವು ಮಲ್ಕೊಳ್ಳೋ ಪ್ಲೇಸ್ ರೂಮಲ್ಲಿ ಆಗಿರಬಹುದು, ಇಲ್ಲಾಂದ್ರೆ ಹಾಲಲ್ಲಿ ಆಗಿರಬಹುದು, ಎಲ್ಲಿ ಬೇಕಾದ್ರೂ ನೀವು ಇದನ್ನ ಇಡ್ಬೋದು, ಸರಿನಾ. ರಾತ್ರಿ ಫುಲ್ಲು ಅದು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಅಂತಂದ್ರೆ ಮನೆಯಲ್ಲಿ ಅಂದರೆ ಹೇಳ್ದೇನೆ ಕೂಡ ರಹಸ್ಯವಾಗಿ ಮಾಡಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಾದ್ರೂ ಏನೂ ತೊಂದರೆ ಇಲ್ಲ, ಸರಿನಾ. ಹಾಕ್ಬಿಟ್ಟು ಅದನ್ನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಯಾಕೆ ಈ ತಂತ್ರನ ಮಾಡ್ಕೊಳ್ಬೇಕು, ಈ 3 ಪದಾರ್ಥಗಳು ಏನಕ್ಕೆ ನಮಗೆ ಬೇಗನೆ ಶೀಘ್ರವಾಗಿ ಫಲ ಕೊಡುತ್ತೆ, ಈ 3 ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಅಂತ ನಾನು ನಿಮಗೆ ಹೇಳ್ತೀನಿ. ಗಾಜು ಬಂದು ರಾಹುಕಾರಕ ಅಲ್ವಾ. ಸೊ ಹಾಗಾಗಿ ಗಾಜುನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ಕಲ್ಲುಪ್ಪು ನೀವು ಕೇಳಲೇಬೇಕಾ. ಕಲ್ಲುಪ್ಪು ಬಂದು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀವಿ, ಈಗ ಅಡುಗೆಗೂ ಕೂಡ ಯೂಸ್ ಮಾಡ್ತೀವಿ. ಒಂದು ದುಷ್ಟ ಶಕ್ತಿನ ನಿವಾರಣೆ ಮಾಡಬೇಕು, ನಮ್ಮ ಮನೆಯಲ್ಲಿ ಒಂದು ದುಷ್ಟ ಶಕ್ತಿ ಇದ್ರೆ ಅದನ್ನ ಹೊರಗಡೆ ಹಾಕಬೇಕು ಅಂತಂದ್ರೆ ಅದು ಕಲ್ಲುಪ್ಪು ಅನ್ನೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಗೈಸ್, ಆಯ್ತಾ. ಹಾಗೇನೆ ಈಗಿನ ಕೆಟ್ಟ ದೃಷ್ಟಿಗಳಿರುತ್ತೆ ನೋಡಿ, ಈ ಜನಗಳ ದೃಷ್ಟಿ ಆಗಿರಬಹುದು, ಇಲ್ಲ ಅಂದ್ರೆ ನರದೃಷ್ಟಿ ಆಗಿರಬಹುದು, ಯಾವುದಾದ್ರೂ ಒಂದು ದೃಷ್ಟಿ ತೆಗಿಲಿಕ್ಕೋಸ್ಕರ ಕಲ್ಲುಪ್ಪನ್ನು ಕೂಡ ಯೂಸ್ ಮಾಡ್ತಾರೆ. ಕಲ್ಲುಪ್ಪಿಗೆ ತುಂಬಾನೇ ಮಹತ್ವನ ಕೊಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯ ಆಗಿರ್ಬೋದು. ಯಾವುದೇ ಒಂದು ಅಂದ್ರೆ ಪರಿಹಾರಗಳನ್ನ ಮಾಡ್ಕೊಳ್ಳೋಕ್ಕೆ ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ಕಲ್ಲುಪ್ಪಿಗೆ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಸೊ ಹಾಗಾಗಿ ಈ ರೀತಿ ನಾವು ತಂತ್ರಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಕಲ್ಲುಪ್ಪನ್ನ ಯೂಸ್ ಮಾಡೋದ್ರಿಂದ ಹೇಳಿದ್ನಲ್ಲ ಆವಾಗಲೇ, ದುಷ್ಟ ಶಕ್ತಿಗಳನ್ನ ನಿವಾರಣೆ ಮಾಡುತ್ತೆ, ಹಾಗೆಯೇ ನಮಗೆ ಟೇಸ್ಟ್ಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಕಲ್ಲುಪ್ಪು ಅಲ್ವಾ. ಯಾಕಪ್ಪ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿನ ಸಮುದ್ರದಲ್ಲೇ ಉದ್ಭವವಾಗಿರೋದು, ಇನ್ನು ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಾನೆ ಹೇಳ್ಬೋದು ಕಲ್ಲುಪ್ಪನ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ತೀವಿ. ಇನ್ನು ಸಾಸಿವೆ ಅನ್ನೋದು ಗಾಯ್ಸ್ ಒಂದು ಕೆಟ್ಟ ಶಕ್ತಿನ ಹೊರಗಡೆ ಹಾಕ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸಾಸಿವೆನ ನಾವು ಯೂಸ್ ಮಾಡ್ತೀವಿ. ಇದು ನೀವೇನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ಪ್ರಯೋಗ ಏನೂ ಇಲ್ಲ ಅಲ್ವಾ. ಮನೆಯಲ್ಲೇ ಯೂಸ್ ಮಾಡುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ತೀರಾ. ಅದು ನೀವು ಗಾಯಸ್ ನಿಜವಾಗ್ಲೂ ಈ ವೀಕಲ್ಲಿ ಅಂತಂದ್ರೆ ಈ ಶುಕ್ರವಾರ ಮಾರ್ಚ್ 14ನೇ ತಾರೀಕು ಹುಣ್ಣಿಮೆ ಬರುತ್ತಲ್ಲ, ಅವತ್ತು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ಅಮಾವಾಸ್ಯೆಯಲ್ಲೂ ಕೂಡ ನೀವು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆ ರೀತಿ ನೀವು ರಾತ್ರಿ ಎಲ್ಲ ಬಿಟ್ಬಿಡಿ, ಅದನ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ನಿದ್ದೆ ಮಾಡಿ. ಆಮೇಲೆ ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ, ಎದ್ದ ತಕ್ಷಣ ನೀವು ಫಸ್ಟ್ ನೀವು ಏನು ಕೆಲಸ ಮಾಡಬೇಕು ಅಂದರೆ ಆ ಗ್ಲಾಸಲ್ಲಿನ ನೀರನ್ನ ನೀವು ತಗೊಂಡೋಗಿ ಯಾವುದಾದ್ರೂ ಚರಂಡಿಗೆ ಹಾಕೋದಾಗಿರಬಹುದು, ಇಲ್ಲ ಯಾರಾದರೂ ಓಡಾಡದೇ ಇರೋ ಜಾಗದಲ್ಲಿ ಅದನ್ನು ತಗೊಂಡೋಗಿ ಹಾಕಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿ ಅನ್ನೋದು ಆ ನೀರೊಳಗಡೆ, ಆ ಕಲ್ಲುಪ್ಪು ಹಾಗೆಯೇ ಸಾಸಿವೆ ಆ ಗ್ಲಾಸಲ್ಲಿ ಇಟ್ಟಿರ್ತೀರಲ್ಲ ಅದರೊಳಗಡೆ ಇದು ಒಂದು ನೆಗೆಟಿವಿಟಿ ಅನ್ನೋದು ಅದರೊಳಗಡೆ ಸೇರ್ಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನ ಒಂದು ತೊಟ್ಟು ಕೂಡ ಮನೆ ಒಳಗಡೆ ನೀರು ಬೀಳದೇ ಇರೋ ಥರ ನಿಧಾನಕ್ಕೆ ಅದನ್ನು ತೊಗೊಂಡೋಗ್ಬಿಟ್ಟು ಹೊರಗಡೆ ಚರಂಡಿಗಾದ್ರೂ ಹಾಕಿ. ಮನೆಯಿಂದ ಹೊರಗಡೆ ಹಾಕಬೇಕು. ಸಿಂಕಲ್ಲಿ ಹಾಕ್ಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ದಯವಿಟ್ಟು ಸಿಂಕಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಅದನ್ನ ನೀವು ಮನೆಯಿಂದ ಹೊರಗಡೆ ಯಾವ್ದಾದ್ರು ಚರಂಡಿ ಆಗಿರಬಹುದು, ಇಲ್ಲ ಯಾವುದೋ ಒಂದು ಗಿಡದ ಹತ್ರ ಆಗಿರಬಹುದು, ಆ ರೀತಿ ಯಾರು ಓಡಾಡಬಾರ್ದು ಆ ಪ್ಲೇಸಲ್ಲಿ ತೊಗೊಂಡೋಗಿ ಅದನ್ನ ಹಾಕ್ಬಿಟ್ಟು ನೋಡಿ ಗಾಯ್ಸ್, ನಿಜವಾಗ್ಲೂ ಹಾಕಿದ್ದು ನೀವು 15 ದಿನ, ಓಕೆನಾ, ಒಂದು 15 ದಿನದೊಳಗಡೆ ಇಲ್ಲ ಅಂತಂದರೆ 1 ವಾರದೊಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ನಿಜವಾಗ್ಲೂ ಸಿಗುತ್ತೆ. ಯಾಕಂದರೆ ನಾನು ಆ ಪ್ರಯೋಗನ ಮಾಡಿದ್ದೀನಿ. ಆ ಪ್ರಯೋಗ ಮಾಡಿದ್ಮೇಲಿಂದ ನನಗೆ ತುಂಬಾ ನಮ್ಮ ಮನೆಯಲ್ಲಿ ಹಣಕಾಸಿನ ವಿಚಾರ ಆಗಿರಬಹುದು, ಪ್ರತಿಯೊಂದು ಕೂಡ ಹಣಕಾಸಿನ ವಿಚಾರ ಜೊತೆಗೆ ಪ್ರತಿಯೊಂದು ಕೂಡ ನನಗೆ ನಿಜವಾಗ್ಲೂ ಸಕ್ಸಸ್ಫುಲ್ಲಾಗಿ ಕಂಡಿದ್ದೀನಿ ನಾನು. ಸೊ ಹಾಗಾಗಿ ನನಗೇನು ಗೊತ್ತು ಅದನ್ನು ಶೇರ್ ಮಾಡೋಣ ಇರಪ್ಪ, ನಿಮಗೂ ಕೂಡ ಯೂಸ್ ಆಗಲಿ. ಎಲ್ಲರೂ ಕೂಡ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹೇಳಲ್ಲ ಗೈಸ್, ಆಯಿತಾ. ನಮಗೆ ನಾವು ನನ್ನ ಚಾನಲಲ್ಲಿ ಏನು ಅಂತಂದರೆ ನಾನೊಂದ್ಸಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಅಂದರೆ ಅದ್ರ ಬಗ್ಗೆ ನಾನು ಫಸ್ಟು ತಿಳ್ಕೊಂಡು ಅದನ್ನು ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ಅದು ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು, ಸರಿನಾ. ಸುಮ್ಮನೆ ಏನೇನೋ ಹೇಳೋದಿಲ್ಲ. ಆದರೆ ಒಂದು ಹೇಳ್ತೀನಿ ನಿಮಗೆ, ಇದನ್ನು ಅಂದರೆ ಈ ಪರಿಹಾರಗಳನ್ನ ನೀವು ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲದೇ ಮಾಡಬಾರ್ದು, ಸರಿನಾ. ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ದೇವಿನ, ನಿಮ್ಮ ಮನೆ ದೇವ್ರನ್ನ, ಹಾಗೆಯೇ
ನೀವು ಇಷ್ಟಪಡುವ ದೇವ್ರನ್ನ ನೆನೆಸ್ಕೊಂಡು ನೀವು ಈ ಪ್ರಯೋಗನ ನೀವು ಮಾಡಬೇಕು. ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಆಯಿತಾ. ಸೊ ಈ ರೀತಿ ಮನೆಯಲ್ಲಿ ಹೇಳಿಗೆನ ಮಾಡ್ಕೊಳ್ಳೋದು, ಹಾಗೆಯೇ ಒಂದು ಕೆಟ್ಟ ಶಕ್ತಿನ ಹೊರಗಡೆ ಹಾಕೋ ಜವಾಬ್ದಾರಿ ನಮ್ಮ ಹೆಣ್ಣು ಮಕ್ಕಳ ಕೈಲೇ ಇರುತ್ತೆ, ಅಂದರೆ ನಾವು ಗೃಹಿಣಿಯರ ಕೈಲೇ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು ನೋಡಿದ್ರಲ್ಲ ಗೈಸ್, ಈ ಪ್ರಯೋಗನ ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಚಿಕ್ಕ ಪ್ರಯೋಗ, ನೀವು ಜಾಸ್ತಿ ಖರ್ಚು ಮಾಡೋಂಗೂ ಇಲ್ಲ, ಟೈಮ್ ವೇಸ್ಟು ಆಗೋದಿಲ್ಲ, ಏನೂ ಇಲ್ಲ, ಸರಿನಾ. ಒಂದು ಚಿಕ್ಕ ಪ್ರಯೋಗನ ಮಾಡಿಕೊಂಡು ನಿಮ್ಮ ಮನೆಯನ್ನು ಏಳಿಗೆ ಬರೋ ರೀತಿ ಮಾಡ್ಕೊಳ್ಳಿ. ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹಾಕಿ, ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ರೀತಿ ನಾನು ಸುಮಾರು ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ. ಅದು ಎಲ್ಲದೂ ಕೂಡ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದ್ರದ್ದು ಎಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕೂಡ ಪ್ರಯೋಗನ ಮಾಡ್ಕೊಳ್ಳಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ನನ್ನ ಚಾನಲ್ ಎಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ತುಂಬ ಜನ ಕಷ್ಟದಲ್ಲಿ ಇರ್ತೀರ, ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.